ಗಾಯತ್ರಿಯಲ್ಲಿರೋದು 23 ಅಕ್ಷರಗಳು. ತತ್ ಸವಿತುರ್ವರೆಣ್ಯಂ, ಅಲ್ಲಿಂದ ಗಾಯತ್ರಿ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 23 ಅಕ್ಷರ ಇದೆ. ನಾರಾಯಣ ವರ್ಮದಲ್ಲಿರೋದು 23 ಶ್ಲೋಕ. ಅದಕ್ಕೆ ಗಾಯತ್ರಿ ಭಾಷ್ಯರೂಪೋತ್ಸವ ಅಂತ ಅಂದು. ಒಂದೊಂದು ಅಕ್ಷರಕ್ಕೆ ಭಾಷ್ಯ ಇದ್ದ ಹಾಗೆ ನಾರಾಯಣ ವರ್ಮ ಇದೆ, ಒಂದೊಂದು ಶ್ಲೋಕ. ಆದ್ದರಿಂದ ಪಾರಾಯಣ ಮಾಡುವಾಗ ಗಾಯತ್ರಿಯ ಒಂದು ಅಕ್ಷರವನ್ನು ಬೀಜಾಕ್ಷರ ಮಾಡಿ ಒಂದು ಶ್ಲೋಕ ಪಾರಾಯಣ ಮಾಡಬೇಕು. ಎರಡನೇ ಅಕ್ಷರವನ್ನು ಬೀಜಾಕ್ಷರ ಮಾಡಬೇಕು, ಎರಡನೇ ಶ್ಲೋಕ ಪಾರಾಯಣ ಮಾಡಬೇಕು. ಹೀಗೆ ಒಂದೊಂದು ಅಕ್ಷರ ಹೇಳಿ ಹೇಳಿ ಒಂದೊಂದು ಶ್ಲೋಕ ಪಾರಾಯಣ ಮಾಡಿದರೆ ವಿಶೇಷ ಫಲಪ್ರದ ನಾರಾಯಣ ವರ್ಮ. ಈಗ ತತ್ ಸವಿತುರ್ವರೆಣ್ಯಂ ಅಂತಿದೆ. ಗಾಯತ್ರಿಯ ಮೊದಲನೇ ಅಕ್ಷರ ತ, ಅದನ್ನು ಬೀಜಾಕ್ಷರ ಮಾಡಬೇಕು. ಅದೇ ಒಂದು ಮಂತ್ರ ಆಗಿಬಿಡ್ತದೆ. ಓಂ ತಂ ಓಂ ಅಂದರೆ ಬೀಜಾಕ್ಷರ ಆಯಿತು. ಇದು ನಾರಾಯಣ ವರ್ಮ ಸ್ತೋತ್ರ, ಗಾಯತ್ರಿಯ ಭಾಷ್ಯರೂಪ. ಇದನ್ನು ಬರೇ ಗಾಯತ್ರಿ ಭಾಷ್ಯರೂಪ ಅಷ್ಟೇ ಅಲ್ಲ, ದ್ವಾದಶಾಕ್ಷರ ಮಂತ್ರ ಅಂತ ಮಹಾಮಂತ್ರದಲ್ಲಿ ಏನಿದೆ, ಇದು ಮಹಾಮಂತ್ರನೇ. ಈಗ ಹೇಳಿದ ಗಾಯತ್ರಿಯು ಮಹಾಮಂತ್ರದಲ್ಲಿ ಸೇರಿದ್ದು. 2 ಗಾಯತ್ರಿ ಇದೆ. ವಿಶ್ವಾಮಿತ್ರ ಗಾಯತ್ರಿ ಅಂತ ಒಂದು, ಬ್ರಹ್ಮ ಗಾಯತ್ರಿ ಅಂತ ಒಂದು. ತತ್ಸವಿತುರ್ವರೆಣ್ಯಂ ಅಲ್ಲಿಂದ ಹೇಳಿದರೆ ಅದು ಬ್ರಹ್ಮ ಗಾಯತ್ರಿ, ಅಂದರೆ ಬ್ರಹ್ಮದೇವರು ಕಂಡುಕೊಂಡಿರುವ ಗಾಯತ್ರಿ. ಅದು ಸಂಧ್ಯಾ ವಂದನೆಗಲ್ಲ, ಅದು ಅಷ್ಟಮಹಾಮಂತ್ರದಲ್ಲಿ ಸೇರ್ತದೆ. ಸಂಧ್ಯಾ ವಂದನೆಯಲ್ಲಿ ಹೇಳುವಂಥದ್ದು ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಅಂತ, ಅದು ಸಂಧ್ಯಾ ವಂದನೆ ಗಾಯತ್ರಿ. ಅದು ವಿಶ್ವಾಮಿತ್ರ ಗಾಯತ್ರಿ. ವಿಶ್ವಾಮಿತ್ರರು ಕಂಡುಕೊಂಡದ್ದು ಹೀಗೆ. ಬ್ರಹ್ಮಗಾಯತ್ರಿಯ ಅಕ್ಷರಗಳನ್ನು ಹೇಳಿ ಪಾರಾಯಣ ಮಾಡಬೇಕು. ಮತ್ತು ವಾಸುದೇವ ದ್ವಾದಶಾಕ್ಷರ ಮಂತ್ರವೂ ಇದೆ, ಅದನ್ನೂ ಸೇರಿಸಬೇಕು. ಯಾಕೆ, ಅದರ ಅರ್ಥವೂ ಹೌದಿದು ನಾರಾಯಣ ವರ್ಮ. ಇನ್ನೊಂದು ಅಷ್ಟಾಕ್ಷರ ಮಂತ್ರ, ಅದು ಅಷ್ಟಮಹಾಮಂತ್ರದಲ್ಲಿ ಸೇರ್ತದೆ. ಅಷ್ಟಮಹಾಮಂತ್ರದಲ್ಲಿ ಸೇರೋದು 3, 8 ಮಹಾಮಂತ್ರಗಳು. ಅದರಲ್ಲಿ ನಾರಾಯಣ ಅಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ, ಬ್ರಹ್ಮಗಾಯತ್ರಿ, ಆ 3ರ ಸಾರ ಇದು. ಆದ್ದರಿಂದ 3 ಮಂತ್ರಗಳ ಅಕ್ಷರಗಳಿಂದ ಅಂಗನ್ಯಾಸ ಮಾಡಿಕೊಂಡು ಆಮೇಲೆ ಪಾರಾಯಣ ಮಾಡಬೇಕು. ಅದು ಒಂದೊಂದು ಅಕ್ಷರ ಗಾಯತ್ರಿ ಸೇರಿಸಿ ಪಾರಾಯಣ ಮಾಡಬೇಕು. ಅದರ ಅರ್ಥಾನುಸಂಧಾನ ಮಾಡಿಕೊಂಡ್ರೆ ವಿಶೇಷ ಫಲ. ನೋಡಿ, ಮೊದಲನೇ ಶ್ಲೋಕದಲ್ಲಿ ಏನು ಪ್ರಾರ್ಥನೆ ಮಾಡ್ತಿದ್ದಾರೆ ನಾರಾಯಣ ವರ್ಮದಲ್ಲಿ, ಬಹಳ ಫಲ ಕೊಡುವಂಥದ್ದಿದು. ಭಾಗವತದಲ್ಲಿ ವ್ಯಾಸರು ಹೇಳಿದ್ದಾರೆ, ಈ ನಾರಾಯಣ ವರ್ಮ ಪಾರಾಯಣ ಮಾಡಿ ದೇವೇಂದ್ರ ಯುದ್ಧದಲ್ಲಿ ಗೆದ್ದ. ಜಯ ಬಂದದ್ದೇ ನಾರಾಯಣ ವರ್ಮ ಪಾರಾಯಣದಿಂದ. ವೃತ್ರಾಸುರನನ್ನು ಇಂದ್ರ ಕೊಂದ. ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿದ, ಅದು ವಜ್ರಾಯುಧದಿಂದ. ಆ ವಜ್ರಾಯುಧ ನಿರ್ಮಾಣ ಆದದ್ದು ದಧೀಚ ಎಲುಬಿನಿಂದ. ದಧೀಚ ಎಲುಬಿನಿಂದಲೇ ಯಾಕಾಯಿತು ಅಂದರೆ, ಆ ದಧೀಚ ಋಷಿಗಳು ನಾರಾಯಣ ವರ್ಮ ಪಾರಾಯಣ ಮಾಡ್ತಾ ಇದ್ದವು. ಅವರ ಎಲುಬಿನಲ್ಲಿ ಅಷ್ಟು ಸಾಮರ್ಥ್ಯ ಇತ್ತು. ಇಡೀ ಜಗತ್ತನ್ನು ಉಳಿಸುವ ಸಾಮರ್ಥ್ಯ ಒಬ್ಬ ಬ್ರಾಹ್ಮಣನ ಎಲುಬಿಗಿತ್ತು. ಅದಕ್ಕೆ ಅವರು ತಮ್ಮ ದೇಹನೇ ಬಿಟ್ಟುಬಿಟ್ರು ದಧೀಚ ಋಷಿಗಳು. ನನ್ನ ಒಂದು ಎಲುಬಿನಿಂದ ಇಡೀ ಪ್ರಪಂಚ ವಜ್ರಾಯುಧ ನಿರ್ಮಾಣ ಆಗಿ, ಆ ವಜ್ರಾಯುಧದಿಂದ ವೃತ್ರಾಸುರ ಸತ್ತು ಇಡೀ ಜಗತ್ತು ಉಳಿಯೋದಾದರೆ ನಾನೊಬ್ಬ ಯಾಕಿರಬೇಕು ಅಂತ ತ್ಯಾಗ ಮಾಡಿದರು. ನೀನು ಒಬ್ಬನು ಪ್ರಾಣ ಬಿಡೋ, ಜಗತ್ತು ಉಳೀತದೆ ಅಂತಂದರೆ ಆ ತಥಾಸ್ತು ಅಂದರು ದಧೀಚ ಋಷಿಗಳು. ಅವರನ್ನು ಬಲಿ ತಗೊಳ್ಳದೇನೆ, ಅವರ ಎಲುಬು ಅಲ್ಲದೇನೆ ಭಗವಂತನೇ ಕೊಂದುಬಿಡ್ಬೋದಾಗಿತ್ತು. ಪರಮಾತ್ಮನೇ ಇವನನ್ನು ವೃತ್ರಾಸುರನನ್ನು ಸಾಯಿಸಿಬಿಡ್ಬೋದಾಗಿತ್ತು. ದಧೀಚ ಋಷಿಗಳ ಹತ್ರ ಕಳಿಸಿ ಅವರು ಎಲುಬು ಕೊಟ್ಟು ಅವರು ಈ ಜಗತ್ತಿನಲ್ಲಿ ಇಲ್ಲದಂತಾಗಿ ಇದೆಲ್ಲ ಯಾಕೆ ಮಾಡಿದ ಪರಮಾತ್ಮ ಅಂದರೆ, ಬ್ರಾಹ್ಮಣರು ಎಷ್ಟು ಉದಾರಿಗಳಾಗಿರ್ತಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಬರೀ ಕೈವಡ್ಡಿ ತಗೋತಾರಷ್ಟೇ ಹೊರತು ಬ್ರಾಹ್ಮಣರು ಅವರು ಲೋಭಿಗಳು, ಇದೆಲ್ಲ ಭ್ರಾಂತಿ. ಬ್ರಾಹ್ಮಣರು ಉದಾರಿಗಳು, ಏನು ಬೇಕಾದರೂ ದಾನ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ದಧೀಚ ಋಷಿಗಳ ತ್ಯಾಗ ಇದು ಜಗತ್ತಿಗೆ ಪ್ರಸಿದ್ಧ ಆಗಲಿ, ಇದರಿಂದ ಎಲ್ಲ ಬ್ರಾಹ್ಮಣರ ಔದಾರ್ಯ ತ್ಯಾಗ ಪ್ರಸಿದ್ಧ ಆಗಬೇಕು. ಅದಕ್ಕೆ ದಧೀಚ ಋಷಿಗಳ ಹತ್ರ ಕಳಿಸಿದ. ತಾನೇ ವೃತ್ರಾಸುರನನ್ನು ಕೊಂದಿದ್ದರೆ ತ್ಯಾಗೇ ನೈಕೆ, ಎಂಥ ತ್ಯಾಗ ಮಾಡಿದರು ದಧೀಚ ಋಷಿಗಳು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಅವರ ಕೀರ್ತಿ, ಬ್ರಾಹ್ಮಣರ ಒಂದು ತ್ಯಾಗ ಬುದ್ಧಿ ಇದು ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಕಳಿಸಿದ ಪರಮಾತ್ಮ.
ಇಂಥ ಫಲ ಇದೆ. ಇನ್ನೂ ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ನಾರಾಯಣ ವರ್ಮ ಪಾರಾಯಣ ಮಾಡಿದ ಅದರಿಂದ ಸಿದ್ಧಿ ಪಡೆದವರು ಯಾರು? ದಧೀಚ ಋಷಿಗಳು. ಅವರಿಂದ ಉಪದೇಶ ಪಡೆದದ್ದು ವಿಶ್ವರೂಪಾಚಾರ್ಯರು. ವಿಶ್ವರೂಪಾಚಾರ್ಯರಿಂದ ಉಪದೇಶ ಪಡೆದವನು ದೇವೇಂದ್ರ. ಅಂಥ ದೇವೇಂದ್ರ ಒಂದು ಸಲ ವಿಶ್ವರೂಪಾಚಾರ್ಯನೇ ಕೊಂದುಬಿಟ್ಟ. ಯಾಕೆ ಅಂದರೆ ಅವರಿಗೆ ನಾರಾಯಣ ವರ್ಮ ಉಪದೇಶ ಮಾಡಿದ್ರು, ಆವತ್ತಿನಿಂದ ಅವ್ರನ್ನೇ ಪುರೋಹಿತರನ್ನು ಮಾಡ್ಕೊಂಡ್ಬಿಟ್ಟ. ಅವರು ಸ್ವಲ್ಪ ಅನ್ಯಾಯ ಮಾಡಿದರು ವಿಶ್ವರೂಪಾಚಾರ್ಯ. ದೇವತೆಗಳ ಮನೆಯಲ್ಲಿ, ಇಂದ್ರನ ಮನೆಯಲ್ಲಿ ಪೌರೋಹಿತ್ಯ ಮಾಡಿಕೊಂಡು ದೈತ್ಯರಿಗೆ ಆಹುತಿ ಕೊಡ್ಲಿಕ್ಕೆ ಶುರು ಮಾಡಿದರು. ಇಂದ್ರನ ಕಣ್ಣು ತಪ್ಪಿಸಿ ದೈತ್ಯರಿಗೆ ಆಹುತಿ. ಖರ್ಚೆಲ್ಲ ಇವಂದು, ಆಹುತಿ ಅವರಿಗೆ. ತುಪ್ಪ ಇವನು ತರಿಸ್ಬೇಕು, ಆಹುತಿ ದೈತ್ಯರಿಗೆ. ಅದು ಇಂದ್ರನಿಗೆ ಗೊತ್ತಾಯಿತು, ಸಿಟ್ಟು ಬಂತು. ಆ ಸಿಟ್ಟಿನ ಭರದಲ್ಲಿ ಅವರ ತಲೆ ಕಡ್ದು ಹಾಕಿಬಿಟ್ಟ, ವಿಶ್ವರೂಪಾಚಾರ್ಯ ತಲೆ. ಅಲ್ಲಿಗೆ ನಾರಾಯಣ ವರ್ಮ ಬರ್ತಾ ಇದ್ದವರು, ಅದನ್ನು ಅಧ್ಯಯನ ಮಾಡಿದವರು 3 ಮಂದಿ ಪೈಕಿ ಒಬ್ಬರು ಹೋಗಿಬಿಟ್ರು. ಇನ್ನೊಬ್ಬ ಇಂದ್ರ, ದಧೀಚ ಋಷಿಗಳು ಇಬ್ಬರು ಉಳಿದ್ರು. ಆ ಇಂದ್ರ ದಧೀಚ ಋಷಿಗಳನ್ನು ತಲೆ ಕಡಿಯೋ ಪ್ರಸಂಗ ಬಂತು. ಯಾಕೆ? ವೃತ್ರಾಸುರನ ವಧೆ ಆಗಬೇಕಾದ್ರೆ ದಧೀಚ ಋಷಿಗಳು ಎಲು ಬೇಕಾಯಿತು. ಅದರಿಂದ ಹೋಗಿ ಅದು ಅಶ್ವಿನಿ ಕುಮಾರರು ದಧೀಚ ಋಷಿಗಳ ಹತ್ರ ಹೋಗಿದ್ದರಂತೆ, ನಮಗೆ ನಾರಾಯಣ ವರ್ಮ ಉಪದೇಶ ಮಾಡಿರಿ ಅಂತ. ಯಾಕೆಂದರೆ ಅವರು ವೈದ್ಯರು, ಅವರಿಗೆ ನಾರಾಯಣ ವರ್ಮ ಇದ್ದರೆ ಇನ್ನೂ ವಿಶೇಷ. ರೋಗಿಗಳು ಅಷ್ಟೇ, ಔಷಧ ತಗೊಳ್ಳೋದ್ರ ಜೊತೆಗೆ ನಾರಾಯಣ ವರ್ಮ ಪಾರಾಯಣ ಮಾಡಿದರೆ ಔಷಧ ಬಹಳ ಪ್ರಭಾವಿ ಆಗ್ತದೆ. ನಾರಾಯಣ ವರ್ಮನೂ ಬೇಕು, ಜೊತೆಗೆ ಔಷಧನೂ ಬೇಕು, ಕೊಡುವಂಥ ವೈದ್ಯರಿಗೂ ಬೇಕು. ಅಶ್ವಿನಿ ಕುಮಾರರಿಗೆ ದಧೀಚ ಋಷಿಗಳು ಉಪದೇಶ ಕೊಡ್ತಾರೆ ಅಂತ ಗೊತ್ತಾಯಿತು ಇಂದ್ರನಿಗೆ. ಅದಕ್ಕೆ ಇಂದ್ರ ಹೋಗಿ ದಧೀಚ ಋಷಿಗಳ ಹತ್ರ ಹೇಳಿದಂತೆ, ನೀವು ಅಶ್ವಿನಿ ದೇವತೆಗಳಿಗೆ ನಾರಾಯಣ ವರ್ಮ ಉಪದೇಶ ಮಾಡಬೇಡ್ರಿ, ಅದು ಬಹಳ ರಹಸ್ಯವಾದ ಮಂತ್ರ, ಗೋಪ್ಯವಾದ ಮಂತ್ರ. ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಸಾಕು. ವಿಶ್ವರೂಪಾಚಾರ್ಯರಂತೂ ಅವರು ಹೋಗಿಬಿಟ್ಟಿದ್ದಾರೆ. ಇಬ್ಬರಿಗೆ ಸಾಕು. ಯಾರಿಗಾದರೂ ಏನಾದರೂ ಫಲ ಸಿಗಬೇಕಾದ್ರೆ ನಮ್ಮ ಹತ್ರನೇ ಬರಲಿ ಅಂತ. ನಮ್ಮ ಹತ್ರ ಬರಲಿ, 2 ಉತ್ತತ್ತಿ ಅಭಿಮಂತ್ರಿಸಿ ನಾವೇ ಕೊಡೋಣ. ಬೇಕಾದರೆ ಉತ್ತತ್ತಿ ಕೊಡೋಣ ಹೊರತು ಮಂತ್ರ ಕೊಡೋದು ಬೇಡ ಅಂತ ಇಂದ್ರ. ಯಾಕೆ? ಇವ್ರಿಗೆ ಮಹತ್ವ ಕಡಿಮೆ ಆಗಿಬಿಡ್ತದೆ. ಗುಟ್ಟು ಹೇಳಬಾರ್ದು, ಅದರ ಗುಟ್ಟು ಹೇಗೆ ಏನು ಅಂತ ಸುಮ್ಮನೆ ಉತ್ತತ್ತಿ ಕೊಟ್ಟಿರ್ಬೇಕು ಅಷ್ಟೇ. ಯಾವ ಮಂತ್ರ ಜಪ ಮಾಡಿದ್ರಿ ಅಂತ ಹೇಳಿದ ಗುಟ್ಟು ಹೇಳಿಬಿಟ್ರೆ ಅವರೇ ಮಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತು ಇವ್ರ ಹತ್ರ ಬರೋದೇ ಇಲ್ಲ. ಇಂದ್ರ ಹೇಳಿದ, ಇಲ್ಲ, ಅಶ್ವಿನಿ ಕುಮಾರರಿಗೆ ಮಾತ್ರ ಹೇಳ್ತೀನಿ ನಾನು, ಅವ್ರು ಬಂದು ಕೇಳ್ಕೊಂಡಿದ್ದಾರೆ, ಅವರಿಗೆ ಮಾತು ಕೊಟ್ಟಿದ್ದೀನಿ, ಅವ್ರಿಗೆ ಹೇಳ್ತೀನಿ ಅಂತ. ಆದರೂ ಹೇಳಬಾರ್ದು, ಮಾತು ಕೊಟ್ಟರು ಹೇಳಬೇಡಿ, ಬಂದರೆ ವಾಪಸ್ ಕಳಿಸಿ. ಅಕಸ್ಮಾತ್ ನೀವು ಉಪದೇಶ ಮಾಡಿದರೆ ನಿಮ್ಮ ತಲೆ ತೆಗಿತೀನಿ ಅಂತ ಹೆದರಿಸಿಬಿಟ್ಟ. ಆಯ್ತಪ್ಪ ಹೇಳಲ್ಲ ಅಂತ ಅಂದು ಕಳಿಸಿದರು ಇಂದ್ರದೇವರು, ದಧೀಚ ಋಷಿಗಳು. ಇಂದ್ರ ಹೋದ. ಆಮೇಲೆ ವಿಶ್ವರೂಪಾಚಾರ್ಯ ಬಂದರು, ಇವರು ಅಶ್ವಿನಿ ಕುಮಾರರು ಬಂದರು ದಧೀಚ ಋಷಿಗಳ ಹತ್ರ. ಮಂತ್ರೋಪದೇಶ ಮಾಡ್ತೀನಿ ಬರ್ರಿ ಅಂತ ಹೇಳಿದ್ದೀರಿ, ಬಂದಿದ್ದೀವಿ ಶುದ್ಧವಾಗಿ, ಮಂತ್ರೋಪದೇಶ ಮಾಡಿ ಅಂತ. ಇಲ್ಲ, ಅಷ್ಟರಲ್ಲೇ ಇಂದ್ರ ಬಂದು ಹೆದರಿಸಿದ್ದಾನೆ, ನಿಮಗೆ ಮಂತ್ರೋಪದೇಶ ಮಾಡಿದರೆ ನನ್ನ ತಲೆ ತೆಗಿತಾನಂತೆ ಅಂತ ಹೇಳಿದರು. ಅಶ್ವಿನಿ ಕುಮಾರ್ ಹೇಳಿದರು, ನಮ್ಮನ್ನು ಮತ್ತೆ ತಿರುಗಿಸಿದ್ದೀರಿ, ಬಾ ಅಂತ ಕರೆದಿದ್ದೀರಿ, ಮಂತ್ರೋಪದೇಶ ಕೊಡಬೇಕು, ಕೊಡಲಿಲ್ಲ ಅಂದರೆ ನಿಮ್ಮ ತಲೆ ನಾವು ತೆಗಿತೀವಿ ಎಂದರು. ಯಾರಿದ್ದಾರೆ ಇಂಥ ರೀತಿ ಓದೋರು ಹೇಳಿ? ಮಂತ್ರೋಪದೇಶ ಕೊಡ್ರಿ, ಇಲ್ದಿದ್ರೆ ತಲೆ ತೆಗಿತೀನಿ ಅಂತ. ಅಶ್ವಿನಿ ಕುಮಾರರಿಗೆ ಆ ಮಂತ್ರ ಬೇಕಾಗಿತ್ತು, ಅಷ್ಟು ಪ್ರಭಾವಿ ಮಂತ್ರ ನಾರಾಯಣ ವರ್ಮ. ಆ ನಾರಾಯಣ ವರ್ಮ ಉಪದೇಶ ಮಾಡಿರಿ ನಮಗೆ, ಇಲ್ದಿದ್ರೆ ತಲೆ ತೆಗಿತೀವಿ ಅಂತ. ಅಶ್ವಿನಿ ದಧೀಚ ಋಷಿಗಳಿಗೆ ಒಳ್ಳೆ ಗೋಳಾಯಿತು. ಉಪದೇಶ ಮಾಡಿದರೆ ಇಂದ್ರ ತೆಗಿತಾನೆ, ಮಾಡದೇ ಇದ್ದರೆ ಇವರು ತಯಾರಾಗಿಬಿಟ್ಟಿದ್ದಾರೆ, ಈಗಲೇ ತೆಗೆದು ಬಿಡ್ತೀವಿ ಅಂತ. ಏನು ಮಾಡೋದು? ಕೊನೆಗೆ ಅಶ್ವಿನಿ ಕುಮಾರರೇ ಹೇಳಿದ್ರಂತೆ, ನಿಮಗೆ ನಾವೇ ಒಂದು ಉಪಾಯ ಹೇಳ್ಕೊಡ್ತೀವಿ, ಈಗ ತೆಗೆದೇ ಬಿಡ್ತೀವಿ ತಲೆ, ಅದನ್ನು ಒಂದು ಕಡೆ ಇಟ್ಟಿರ್ತೀವಿ. ಕುದುರೆ ಇತ್ತಲ್ಲಿ ಒಂದು, ಈ ಕುದುರೆ ತಲೆ ನಿಮಗೆ ಜೋಡಿಸ್ತೀವಿ, ಕುದುರೆ ತಲೆಯಿಂದ ನಮಗೆ ಉಪದೇಶ ಕೊಡ್ರಿ. ಇಂದ್ರ ಬಂದು ಕುದುರೆ ತಲೆ ತೆಗಿತಾನೆ, ನಾವು ಹಳೆ ತಲೆ ಜೋಡಿಸಿ ಹೋಗ್ತೀವಿ, ಏನು ಯೋಚನೆ ಮಾಡಬೇಡಿ ಅಂತ. ಆಯಿತು ಅಂತ ಒಪ್ಕೊಂಡ್ರು ದಧೀಚ ಋಷಿಗಳು. ಆಮೇಲೆ ಅಶ್ವಿನಿ ದೇವತೆಗಳು ದಧೀಚ ಋಷಿಗಳ ತಲೆ ತೆಗೆದು ಕುದುರೆ ತಲೆ ಜೋಡಿಸಿ ನಾರಾಯಣ ವರ್ಮ ಉಪದೇಶ ಪಡ್ಕೊಂಡ್ರು. ಇಂದ್ರನಿಗೆ ಗೊತ್ತಾಯಿತು, ಇಂದ್ರ ಬಂದು ತಲೆ ಕಡಿದ್ಬಿಟ್ಟ, ಕುದುರೆ ತಲೆ. ಆಮೇಲೆ ಅಶ್ವಿನಿ ಕುಮಾರರು ಇವ್ರ ತಲೆಯನ್ನು ಇವರಿಗೆ ಜೋಡಿಸಿ, ಕುದುರೆ ತಲೆಯನ್ನು ಕುದುರೆಗೂ ಜೋಡಿಸಿಟ್ಟು, ಅದು ಪಾಪ ತಲೆ ಕಳ್ಕೊಂಡು ಕೊಡಬೇಕಾಗ್ತದೆ, ಅದಕ್ಕೆ ಜೋಡಿಸಿ ಕೃತಾರ್ಥರಾಗಿ ಹೋದರು ಅಂತ ಕಥೆ ಇದೆ. ಹೀಗೆ ನಾರಾಯಣ ವರ್ಮ ಇಷ್ಟು ಮಹತ್ವಪೂರ್ಣವಾದ್ದು. ಅರ್ಥಾನುಸಂಧಾನ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಫಲ. ಯಾರನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ? ಅದರ ಹೆಸರೇ ಹೇಳ್ತದೆ, ನಾರಾಯಣ ಕವಚ ಅಂತ. ಕವಚ ಅಂದರೆ ರಕ್ಷಕ, ನಮ್ಮ ದೇಹವನ್ನು ರಕ್ಷಣೆ ಮಾಡುವಂಥದ್ದು.
ನಾರಾಯಣನ ರೂಪಗಳು, ನಾರಾಯಣನ ಆಯುಧಗಳು, ನಾರಾಯಣನ ಪಾರ್ಷದರು ಅವರೆಲ್ಲ ನಮಗೆ ಕವಚದಂತೆ ರಕ್ಷಣೆ ಮಾಡಲಿ, ಈ ಪ್ರಾರ್ಥನೆ ಇರೋದು. ಮೊದಲನೇ ಶ್ಲೋಕದಲ್ಲಿ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ, ಶ್ರೀಹರಿ ನಮಗೆ ಸರ್ವರಕ್ಷಣೆಯನ್ನು ಕೊಡಲಿ ಅಂತಿದೆ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ಅಂದರೆ ಯಾರ ಪ್ರಾರ್ಥನೆ ಇದು? ಹರಿ. ಹರಿ ಅಂದರೆ ಯಾರು? ಹರಿ ಅಂತಂದರೆ ವಾಯುದೇವರು ಅಂತ ಅರ್ಥ ಇದೆ. ಇದು ವಾಯುದೇವರ ಸ್ತೋತ್ರನ. ಹರಿ ಶಬ್ದಕ್ಕೆ ವಿಷ್ಣು ಅಂತಲೂ ಅರ್ಥ ಇದೆ, ವಾಯುದೇವರು ಅಂತ ಅರ್ಥ ಇದೆ, ಸೂರ್ಯ ಅಂತ ಅರ್ಥ ಇದೆ, ಬೇಕಾದಷ್ಟು ಅರ್ಥ ಇದೆ. 10 ಅರ್ಥ ಇದೆ ಹರಿ ಶಬ್ದಕ್ಕೆ. ಇಲ್ಲಿ ಯಾರನ್ನ ಇಟ್ಕೋಬೇಕು ಅಂದರೆ ಅದಕ್ಕೆ ವ್ಯಾಸರು ಹೇಳಿದರು, ನೆಸ್ತಾಂಘ್ರಿ ಪದ್ಮ ಪತಗೇಂದ್ರ ಪೃಷ್ಠೇ. ಪತಗೇಂದ್ರ ಪಕ್ಷೀಂದ್ರನ ಹೆಗಲ ಮೇಲೆ ಯಾರು ಅಂಘ್ರಿ ಪದ್ಮ ತನ್ನ ಪಾದಕಮಲ ಇಟ್ಟಿದ್ದಾನೋ ಅಂಥ ಹರಿ ಎಂದರು. ಪತಗೇಂದ್ರ ಪೃಷ್ಠೇ. ಪತಗೇಂದ್ರ ಅಂದರೆ ಪಕ್ಷಿ ಶ್ರೇಷ್ಠ. ಪಕ್ಷಿ ಶ್ರೇಷ್ಠವಾದ ಪಕ್ಷಿಯ ಬೆನ್ನಿನ ಮೇಲೆ ಯಾರು ಕೂತಿದ್ದಾನೋ, ಪಾದ ಊರಿದ್ದಾನೋ ಅಂಥ ಹರಿ. ಈಗ ವಾಯು ಅಲ್ಲ. ಯಾಕೆ? ವಾಯು ಗರುಡ ವಾಹನ ಅಲ್ಲ. ಪಕ್ಷೀಂದ್ರ ಅಂದರೆ ಯಾವುದು? ಗರುಡ. ಶ್ರೇಷ್ಠವಾದ ಪಕ್ಷಿ ಅಂದರೆ ಗರುಡ. ಗರುಡನ ಮೇಲೆ ಕಾಲೂರಿ ಕೂತವನು ಅಂತಂದರೆ ನಾರಾಯಣನೇ ಆಗಬೇಕು, ವಾಯುದೇವರಲ್ಲ. ಅದಕ್ಕೋಸ್ಕರ ಪತಗೇಂದ್ರ ಪೃಷ್ಠೇ ನೆಸ್ತಾಂಘ್ರಿ ಪದ್ಮ, ಗರುಡನ ಬೆನ್ನಿನ ಮೇಲೆ ಕಾಲೂರಿದವನು, ಪಾದಕಮಲ ಇಟ್ಟವನು ಅಂತ ವಿಶೇಷಣ ಕೊಟ್ಟರು. ಆವಾಗ ವಾಯುದೇವರು ಅಂತ ಅರ್ಥ ಆಗೋದು. ಆದರೂ ಸಮಸ್ಯೆನೇ. ಯಾಕೆ ಅಂದರೆ ಹರಿ ಶಬ್ದಕ್ಕೆ ಬ್ರಹ್ಮ ಅಂತಲೂ ಅರ್ಥ ಉಂಟು, ಚತುರ್ಮುಖ ಬ್ರಹ್ಮದೇವರು ಅಂತ. ಅವರು ಪತಗೇಂದ್ರ ಪೃಷ್ಠೇ, ಶ್ರೇಷ್ಠವಾದ ಪಕ್ಷಿಯ ಮೇಲೆ ಕಾಲೂರಿದವರು, ಕೂತವ್ರೆ. ಯಾಕೆಂದರೆ ಹಂಸವಾಹನ. ಹಂಸನೂ ಪಕ್ಷಿ ಶ್ರೇಷ್ಠವೇ. ಗರುಡ ಹೇಗೋ ಹಂಸನೂ ಶ್ರೇಷ್ಠವಾದ ಪಕ್ಷಿನೇ. ಏನು ಹೇಳಿದ್ದಾರೆ ವ್ಯಾಸರು? ಪತಗೇಂದ್ರ ಪೃಷ್ಠೇ ಅಂತ ಇಷ್ಟೇ ಹೇಳಿದ್ದಾರೆ. ಗರುಡ ಅಂತ ಏನು ಹೇಳಿಲ್ಲ. ಪತಗೇಂದ್ರ ಶ್ರೇಷ್ಠವಾದ ಪಕ್ಷಿ. ಅದು ಗರುಡನೂ ಆಗಬಹುದು, ಹಂಸನೂ ಆಗಬಹುದು. ಆವಾಗ ಹಂಸವಾಹನರಾಗಿರ್ತಕ್ಕಂಥ, ಹಂಸದ ಮೇಲೆ ಪಾದಕಮಲ ಇಟ್ಟಂಥ ಹರಿ ಅಂದರೆ ಚತುರ್ಮುಖ ಬ್ರಹ್ಮ ಆಗ್ತಾನೆ. ಅದಕ್ಕೇನು ಮಾಡಬೇಕು ಅಂದರೆ, ಪತಗೇಂದ್ರ ಪೃಷ್ಠ ಅಂತಂದರೆ ಹಂಸ ತಗೋಬಾರ್ದು. ನೆಸ್ತಾಂಘ್ರಿ ಪದ್ಮ ಅನ್ನೋದಕ್ಕೆ ಪಾದಕಮಲ ಅಂತ ಅರ್ಥ ಅಲ್ಲ. ನೆಸ್ತ ಅಂದರೆ ಊರಿದ, ಅಂಘ್ರಿ ಅಂದರೆ ಪಾದ, ಪದ್ಮ ಅಂದರೆ ಕಮಲ ಅಂತ ಅರ್ಥ ಅಲ್ಲ, ಪಾದಕಮಲ ಅಂತ ಅರ್ಥ ಅಲ್ಲ. ಪದ್ಮ ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿಗೂ ಪದ್ಮ ಅಂತ ಹೆಸರುಂಟು. ಪದ್ಮ, ಪದ್ಮಾವತಿ, ಕಮಲ ಇದೆಲ್ಲ ಲಕ್ಷ್ಮೀದೇವಿಗೆ ಹೆಸರು. ಆದ್ದರಿಂದ ಯಾವ ಶ್ರೇಷ್ಠ ಪಕ್ಷಿ ಮೇಲೆ ಕಾಲು ಊರಿದ್ದಾನೋ ಮತ್ತು ಲಕ್ಷ್ಮಿಯನ್ನೂ ಕೂಡಿಸಿದ್ದಾನೋ ಅಂಥ ಹರಿ ಅಂತ ಮಾಡಿದರೆ ಆವಾಗ ಹಂಸ ತಗೊಳ್ಳಿಕ್ಕಾಗುತ್ತೆ. ಹಂಸದ ಮೇಲೆ ಕಾಲು ಊರಿದ್ದಾನೆ ಪರಮಾತ್ಮ, ಆದರೆ ಇದು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಅದರ ಲಕ್ಷ್ಮಿ ಕೂಡ್ತಾಳ? ಇಲ್ಲ. ಆದ್ದರಿಂದ ಪತಗೇಂದ್ರ ಅಂದರೆ ಗರುಡನ್ನೇ ಇಟ್ಕೋಬೇಕು. ಶ್ರೇಷ್ಠವಾದ ಪಕ್ಷಿ ಅಂದರೆ ಗರುಡ. ಗರುಡನ ಮೇಲೆ ತಾನು ಕಾಲೂರಿ ಕೂತಿದ್ದಾನೆ. ಎದುರುಗಡೆ ಪದ್ಮ ಅಂದರೆ ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡಿದ್ದಾನೆ. ಅದರಿಂದ ನೆಸ್ತಾಂಘ್ರಿ ಮತ್ತು ಪದ್ಮ, ಅಂಘ್ರಿ ಮತ್ತು ಪದ್ಮ ಕಾಲು ಇಟ್ಟು ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡು ಶ್ರೇಷ್ಠ ಪಕ್ಷಿ ಮೇಲೆ ಯಾರು ಕೂತಿದ್ದಾನೆ ಅಂಥ ಹರಿ ಅಂದರೆ ವಿಷ್ಣುನೇ ಆಗ್ತಾನೆ ಹೊರತು ವಾಯು ಅಲ್ಲ, ಚತುರ್ಮುಖ ಬ್ರಹ್ಮದೇವರು ಅಲ್ಲ. ಹೀಗೆ ಅರ್ಥ ಮಾಡ್ಕೋಬೇಕು. ಇಲ್ಲದಿದ್ದರೆ ಹರಿ ಶಬ್ದ ಪ್ರಯೋಗ ಮಾಡಿದರೆ ಅದು ಬಹಳ ಅನೇಕ ಅರ್ಥವುಳ್ಳದ್ದು. ಹೀಗೆ ಸತ್ಯಧರ್ಮ ತೀರ್ಥರು ಸ್ವಾರಸ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ, ಯಾವ ಸಂದೇಹ ಬರದೇ ಇದ್ದ ಹಾಗೆ. ಪತಗೇಂದ್ರ ಪೃಷ್ಠೇ, ಗರುಡನ ಹೆಗಲ ಮೇಲೆ ನೆಸ್ತ ಅಂಘ್ರಿ ಮತ್ತು ಪದ್ಮ. ಅಂಘ್ರಿ ಅಂದರೆ ಪಾದ ಮತ್ತು ಪದ್ಮ ಅಂತಂದರೆ ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡಿರ್ತಕ್ಕಂಥ ಹರಿಯು ನಮಗೆ ಸರ್ವತೋಮುಖವಾಗಿ ರಕ್ಷಣೆ ಮಾಡಲಿ. ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು. ಅಷ್ಟಬಾಹು 8 ಕೈ. ಆ ಗರುಡ ವಾಹನನಾದ ಲಕ್ಷ್ಮೀ ಸಮೇತನಾದ ನಾರಾಯಣನಿಗೆ 8 ಕೈ. ಆ 8 ಕೈಯಲ್ಲಿ ಶಂಖ, ಚಕ್ರ, ಚರ್ಮ, ಖಡ್ಗ, ಗದ, ಬಾಣ, ಬಿಲ್ಲು, ಪಾಶ ಇಷ್ಟನ್ನು 8 ಕೈಯಲ್ಲಿ ಧರಿಸಿದ್ದಾನೆ ಪರಮಾತ್ಮ. ಅಷ್ಟಗುಣ ಅಷ್ಟಬಾಹು. 8 ಕೈ ಮಾತ್ರ ಅಲ್ಲ, ಅಷ್ಟಗುಣ, ಅಷ್ಟಗುಣೋಪೇತನಾಗಿದ್ದಾನೆ. 8 ಗುಣನ ಪರಮಾತ್ಮನಿಗೆ. ಅಷ್ಟಗುಣ ಅಂದರೆ ಏನು? ಅಷ್ಟ ಅಂದರೆ 8. 8 ಗುಣ ಅಂತಂದರೆ ಅವನು ಅನಂತ ಗುಣಪೂರ್ಣ. ಅವನನ್ನು 8 ಗುಣ ಉಳ್ಳವನು ಅಂತ ಹೇಳಿದರೆ ಹೇಗೆ? ಅನಂತ ಗುಣವುಳ್ಳ ಪರಮಾತ್ಮನನ್ನು ಅಷ್ಟಗುಣ ಅಂತ ವ್ಯಾಸರು ಹೇಳಿದ್ದಾರೆ.
ಅದಕ್ಕೆ ಅಷ್ಟಗುಣ ಅನ್ನೋದಕ್ಕೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಈ ಅಷ್ಟಕರ್ತೃತ್ವ ಅನ್ನೋ ಗುಣ ಉಳ್ಳವನು ಅಂತ ಅರ್ಥ. ಜನ್ಮಾದ್ಯಷ್ಟಕರ್ತ, 8 ಗುಣ ಅಂತ ಅರ್ಥ ಅಲ್ಲ, ಗುಣ ಬೇಕಾದಷ್ಟಿದೆ. ಸೃಷ್ಟಿಯಾದಿ ಅಷ್ಟಕರ್ತನಾಗಿದ್ದಾನೆ ಅಂತ ಒಂದರ್ಥ. ಅಥವಾ ಅಷ್ಟಗುಣ ಅಂತಂದರೆ ಅಷ್ಟ ಶಬ್ದಕ್ಕೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಅಷ್ಟ ಅಂದರೆ ಅಶನ ಅಂದರೆ ಊಟ ಮಾಡೋದು, ಸ್ವೀಕಾರ ಮಾಡೋದು. ತಾನು ಸ್ವೀಕಾರ ಮಾಡಬಹುದಾಗಿರ್ತಕ್ಕಂಥ ಗುಣವುಳ್ಳವನು ಅಂತ ಅರ್ಥ. ಅಷ್ಟಗುಣ ಅಂದರೆ 8 ಅಂತ ಅರ್ಥ ಅಲ್ಲ, ಅಷ್ಟ. ಅವನಿಗೆ ಸ್ವೀಕಾರಕ್ಕೆ ಯೋಗ್ಯವಾದ ಗುಣಗಳುಳ್ಳವನು. ಸ್ವೀಕಾರಕ್ಕೆ ಯೋಗ್ಯವಾದ ಗುಣ ಅಂದರೆ ಯಾವುದು? ಶುಭ ಗುಣ ಅಷ್ಟೇ ಹೊರತು ಅಶುಭ ಗುಣಗಳನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಅಷ್ಟಗುಣ ಅಂದರೆ ಶುಭಗುಣಶಾಲಿ ಅಂತ ಅರ್ಥ. ಅಷ್ಟ ಶಬ್ದಕ್ಕೆ ಸ್ವೀಕಾರ ಯೋಗ್ಯ, ಅಶನ ಯೋಗ್ಯ, ತಿನ್ನಲಿಕ್ಕೆ ಯೋಗ್ಯ, ಅನುಭವಿಸಲಿಕ್ಕೆ ಯೋಗ್ಯ ಅಂದರೆ ಸ್ವೀಕಾರಕ್ಕೆ ಯೋಗ್ಯವಾದಂಥ ಗುಣ ಅಂದರೆ ಪರಮಾತ್ಮ ಎಂದಿದ್ದರೂ ಶುಭವನ್ನೇ ಸ್ವೀಕಾರ ಮಾಡುವನು ಹೊರತು ನಾಶುಭಂ ಸಹರಿಃ ಪಿಬೇತ್, ಅಶುಭ ಸ್ವೀಕಾರ ಮಾಡೋದೇ ಇಲ್ಲ, ದುರ್ಗುಣಗಳನ್ನು ಅವನು ಸ್ವೀಕಾರ ಮಾಡೋದೇ ಇಲ್ಲ. ಆದ್ದರಿಂದ ಶುಭಗುಣ ಭರಿತ, ಇದು ಅಷ್ಟಗುಣ ಅನ್ನೋದಕ್ಕೆ ಅರ್ಥ ಮಾಡಿದ್ದಾರೆ. ಇದು ಮೊದಲನೇ ಶ್ಲೋಕದಲ್ಲಿ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ನೀರಿನಲ್ಲಿ ಮತ್ಸ್ಯರೂಪಿ ಪರಮಾತ್ಮ ಕಾಪಾಡಲಿ. ಕಾಲದಲ್ಲಿ, ಹಗಲಿನಲ್ಲಿ 5 ಭಾಗ ಮಾಡಿ ಹೇಳ್ತಾರೆ ವ್ಯಾಸರು. 5 ಭಾಗ ಮಾಡಿ ಆ ಪಂಚರೂಪಿಯಾದ ಪರಮಾತ್ಮ ಹಗಲಿನಲ್ಲಿ ಕಾಪಾಡಲಿ. ಯಾವುದು ಹಗಲಿನಲ್ಲಿ 5 ಭಾಗ ಮಾಡಿದ್ದಿವರು? ಹಗಲಿನಲ್ಲಿ 5 ಭಾಗ ಮಾಡಿ ಬೆಳಿಗ್ಗೆ ಮಾಂ ಕೇಶವೋ ಗದಯ ಪ್ರಾತರವ್ಯಾತ್, ಬೆಳಗಿನ ಹೊತ್ತು ಕೇಶವ ರೂಪಿಯಾದ ಪರಮಾತ್ಮ ನಮ್ಮನ್ನು ಕಾಪಾಡಿಕೊಂಡಿರಲಿ ಗದಾಪಾಣಿಯಾಗಿ ಬೆಳಿಗ್ಗೆ ಪ್ರಾತಃ. ಗೋವಿಂದ ನಾಮಕನಾದ ಪರಮಾತ್ಮ ಸಂಗವ ಕಾಲದಲ್ಲಿ ನಮ್ಮನ್ನು ಕಾಪಾಡಿಕೊಂಡಿರಲಿ. ಗೋವಿಂದ ಆ ಸಂಗವ ಆತ್ತ ವೇಣು, ವೇಣುಗೋಪಾಲ ಕೃಷ್ಣ, ವೇಣು ಧರಿಸಿದಂಥ ಗೋವಿಂದ ನಮ್ಮನ್ನು ಸಂಗವ ಕಾಲದಲ್ಲಿ ಕಾಪಾಡಲಿ. ಸಂಗವ ಕಾಲ ಅಂದರೆ ಬೆಳಗಿನ ಕಾಲ ಆದಮೇಲೆ ಎಲ್ಲ ದನಗಳು ಹೋಗಿ ಕಾಡಿನಲ್ಲಿ ಸೇರ್ತಾವೆ ಅಲ್ಲಿ ಮೇಲಿಕ್ಕೆ, ಆ ಕಾಲಕ್ಕೆ ಸಂಗವ ಕಾಲ ಅಂತ ಹೆಸರು. ನಾರಾಯಣ ಪಾತು ಸದಾತ್ಯ ಶಕ್ತಿ ಮಧ್ಯಂದಿನೇ, ಮಧ್ಯಾಹ್ನದ ಹೊತ್ತಿಗೆ ನಾರಾಯಣ ನಮ್ಮನ್ನು ಕಾಪಾಡಲಿ. ಮಧುಸೂದನ ಅಪರಾಹ್ನ ಕಾಲದಲ್ಲಿ ನಮ್ಮನ್ನು ಕಾಪಾಡಲಿ. ಸಾಯಂಕಾಲ ತ್ರಿಧಾಮ ಅನಂತಾಸನ ಶ್ವೇತದ್ವೀಪ ವೈಕುಂಠವಾಸಿಯಾಗಿರ್ತಕ್ಕಂಥ ತ್ರಿಧಾಮನಾದ ಮಾಧವ ನಮ್ಮನ್ನು ಕಾಪಾಡಲಿ. ಹೀಗೆ ಪ್ರಾತಃ ಕಾಲ, ಸಂಗವ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಾಹ್ನ ಅಂತ 5 ವಿಭಾಗ ವ್ಯಾಸರು ಮಾಡಿದ್ದಾರೆ. ಬೇರೆ ಬೇರೆ ವಿಭಾಗಗಳುಂಟು. ಹಗಲಿನಲ್ಲಿ 2 ಭಾಗ ಮಾಡುವ ಒಂದು ಕ್ರಮ ಉಂಟು. 2 ಭಾಗ, ದ್ವೇಧ, ತ್ರೇಧ, ಚತುರ್ಧ, ಪಂಚಧ, ಪಂಚದಶಧ, 2 ರೀತಿ ಹಗಲನ್ನು ವಿಭಾಗ ಮಾಡ್ಬೋದು. 3 ವಿಭಾಗ ಮಾಡ್ಬೋದು, 4, 5, 15 ವಿಭಾಗನೂ ಮಾಡ್ಬೋದು ಹಗಲನ್ನು. 2 ವಿಭಾಗ ಅಂತಂದರೆ ಪೂರ್ವಾಹ್ನ, ಅಪರಾಹ್ನ, ಇಷ್ಟು 2 ವಿಭಾಗ. 3 ವಿಭಾಗ ಅಂತಂದರೆ ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ ಅಂತ ಮಾಡಿದರೆ 3 ವಿಭಾಗ. 4 ವಿಭಾಗ ಮಾಡೋದು ಗಾಲವರು 4 ವಿಭಾಗ ಮಾಡ್ತಾರೆ. ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ ಅಂತ 4 ಮಾಡ್ತಾರೆ. ವ್ಯಾಸರು ಮಾಡಿದ್ದು 5 ವಿಭಾಗ. 5 ವಿಭಾಗ. ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬೇರೆ ಬೇರೆ ವಿಭಾಗ ಮಾಡಿದ್ದಾರೆ. ಹೀಗೆ 5 ವಿಭಾಗ ಮಾಡಿ, ಅಲ್ಲಿ 6 ಮಾಡಿದ್ದಾರೆ, ಇಲ್ಲಿ 5 ವಿಭಾಗ ಮಾಡ್ತಾರೆ. 7 ಮಾಡೋದುಂಟು, ಬೇರೆ ಬೇರೆ ವಿಭಾಗಗಳುಂಟು. 5 ವಿಭಾಗ ಮಾಡಿ ಭಗವಂತನ 5 ರೂಪಗಳು ನಮ್ಮನ್ನು ಕಾಪಾಡಲಿ ಅಂತ ಸ್ತೋತ್ರ ಮಾಡಿದ್ದಾರೆ.